ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವುದು ಅಂತಂದರೆ, ಈ ಒಂದು ತಹಶೀಲ್ ಆಫೀಸಲ್ಲಿ ಸಿವಿಲ್ ಕೇಸನ್ನು ದಾಖಲು ಮಾಡಿದಾಗ ಮತ್ತು AC ಆಫೀಸಲ್ಲಿ ಸಿವಿಲ್ ಕೇಸನ್ನು ದಾಖಲು ಮಾಡಿದಾಗ, ಯಾವುದಾದ್ರೂ ಆಸ್ತಿಗೆ ಸಂಬಂಧಪಟ್ಟಂತೆ ದಾಖಲು ಮಾಡಿದಾಗ, ಅವುಗಳ ಸಂಬಂಧಪಟ್ಟಂತೆ ನಾವು ಆನ್ಲೈನಲ್ಲೇ ನಮ್ಮ ಒಂದು ಸ್ಟೇಟಸನ್ನು ಸರ್ಚ್ ಮಾಡ್ಬೋದು. ಹಿಯರಿಂಗ್ ಡೇಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನೋಡಿ, ಅದು ಹೇಳ್ಕೊಡ್ತೀನಿ ನಾನು ಸ್ಟೆಪ್ ಬೈ ಸ್ಟೆಪ್ಪು. ಮೊದಲು RCCMS ಅಂತ ಹೇಳಿ ಒಂದು ಅಕ್ಷರಗಳು ಎಂಟ್ರಿ ಮಾಡಿ. RCCMS ಅಂತೇಳಿ ನೆಕ್ಸ್ಟ್ ಅದಕ್ಕೆ ಓಕೆ ಕೊಡಿರಿ. ಅದಾದ ನಂತರ ಕಂದಾಯ ನ್ಯಾಯಾಲಯ ಪ್ರಕರಣ ಮಾನಿಟರಿಂಗ್ ವ್ಯವಸ್ಥೆ ಅಂತ ಹೇಳಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಮೇಲೆ ಹೋಮ್ ಅಂತ ಒಂದು ಹೋಮ್ ಕಾಂಟ್ಯಾಕ್ಟ್ ಅಂತ ಹೇಳಿ ಇನ್ಫಾರ್ಮೇಷನ್ ಇದೆ. ಅದ್ರ ಪಕ್ಕದಲ್ಲಿ 4 ಲೈನ್ಗಳಿದೆ. ಆ 4 ಲೈನ್ ಮೇಲೆ 4 ಅಥವಾ 3 ಲೈನ್ಗಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ಆ ಸ್ಲೈಡಲ್ಲಿ ಕೇಸ್ ಸರ್ಚ್ ಡೈಲಿ ಆರ್ಡರ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಒಂದು ಕ್ಯಾಪ್ಷನ್ ಕೋಡ್ ಕೇಳುತ್ತೆ. ಯಾಕಂದರೆ ಎಷ್ಟು ಜನ ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲಿಯಾಗೋದಕ್ಕೆ ಇದು ಒಂದು ಕೋಡ್ ಮಾಡಿದ್ದಾರೆ. 194D383 ವೆರಿಫೈ ಮಾಡಿ. ಈಗ ಒಂದು ಪೇಜ್ ಓಪನ್ ಆಯಿತು. ಅದರಲ್ಲಿ ಅಕ್ನಾಲೇಜ್ಮೆಂಟ್ ಅಂತ ಹೇಳಿ ನೀವು ಕೇಸ್ ದಾಖಲು ಮಾಡಿದಂಥ ಯಾವುದೇ ನಂಬರ್ ಆಗಿರ್ಬೋದು, ಅದಕ್ಕೆ RD ನಂಬರ್ ಅಂತೇಳಿ ಒಂದು ಬರುತ್ತೆ. ನಾವು ಆನ್ಲೈನಲ್ಲಿ ಕೇಸ್ ದಾಖಲು ಮಾಡಿದಾಗ RD ನಂಬರ್ ಎಂಟ್ರಿ ಆಗುತ್ತೆ. RD ನಂಬರನ್ನು ನಾವು ಎಂಟ್ರಿ ಮಾಡಿ. ಫಸ್ಟ್ ಕೇಸ್ ID ಕೂಡ ಹಾಕ್ಬೋದು. ಅದು ಕೇಸ್ ID ಇಯರ್ ಮತ್ತು ಬಾರ್ ಒಂದು ನಂಬರ್ ಇರುತ್ತೆ. ಆ ನಂಬರನ್ನು ಎಂಟ್ರಿ ಮಾಡಿದರೂ ಕೂಡ ಈ ಇನ್ಫಾರ್ಮೇಷನ್ನು ಡಿಸ್ಪ್ಲೇ ಆಗುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಿದ್ದ ಒಂದು ನಂಬರನ್ನು ನಾನು ಹಾಕ್ತೇನೆ. 400 ಇದೆ. ನೆಕ್ಸ್ಟು 618479 ಇದೆ. ಅಷ್ಟು ಹಾಕಿ ನಾನು ಸರ್ಚ್ ಅಂತ ಕೊಡ್ತಾ ಇದ್ದೀನಿ. ಸರ್ಚ್ ಅಂತ ಕೊಟ್ಟಾಯಿತು. ಸರ್ಚ್ ಆದರೆ ಅಕ್ನಾಲೇಜ್ಮೆಂಟಲ್ ನಂಬರ್ ಪ್ರಕಾರ ಕೇಸ್ ID ಮತ್ತು ಡಿಸ್ಟಿಕ್ ನೇಮ್ ಆಗಿರ್ಬೋದು, ಕೋರ್ಟ್ ನೇಮ್ ಆಗಿರ್ಬೋದು, ಸರ್ವಿಸ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಫೈಲಿಂಗ್ ಆಗಿರ್ಬೋದು, ಯಾವತ್ತು ಫೈಲ್ ಮಾಡಿದ್ರೆ ಕೇಸು ಅಂತೇಳಿ, ಕೇಸ್ ಆಫ್ ಹಿಯರಿಂಗ್ ಯಾವಾಗ ಹಿಯರಿಂಗ್ ಇದೆ ಅಂತೇಳಿ, ಅಪ್ಲಿಕೆಂಟ್ ಯಾರು, ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಈ ಒಂದು ವಿಚಾರವಾಗಿ ಇದರಲ್ಲಿ ಡಾಕ್ಯುಮೆಂಟ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಈಗ ಕೇಸ್ ಪ್ರೊಸೀಡಿಂಗ್ ಆರ್ ನಾಟ್ ಅವೈಲೇಬಲ್ ಫಾರ್ ದ ಸೆಲೆಕ್ಟೆಡ್ ಕೇಸ್ ಅಂತಿದೆ. ಯಾಕಂದರೆ ಇನ್ನೂ ಪ್ರೊಸೀಡಿಂಗ್ ಆಗಿಲ್ಲ, ಸ್ಟೇಟಸ್ ಅಲ್ಲೇ ಇದೆ. ಫಸ್ಟ್ ಅಪ್ಲಿಕೇಶನ್ ಇದು. ಅಪ್ಲಿಕೇಶನ್ ಆಗಿ ಇನ್ನೂ ಕೆಲವೊಂದು ಹಿಯರಿಂಗ್ ನಡೆದ ನಂತರ ಅವು ಏನಂತಂದರೆ ಕೇಸಿನ ಮಾಹಿತಿ ಎಲ್ಲ ಏನಂತಂದರೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಆರ್ಡರ್ ಏನಿದೆ, ಡಾಕ್ಯುಮೆಂಟ್ ಏನಿದೆ, ಎಲ್ಲ ಮಾಹಿತಿ ಏನಂತಂದರೆ ಇದರೊಳಗೆ ಅಪ್ಲೋಡ್ ಆಗುತ್ತೆ. ನಾವು ಈಗ ಸದ್ಯಕ್ಕೆ ಸರ್ಚ್ ಮಾಡ್ಬೋದು. ನೋಡಿ, ಅಪ್ರೂವ್ಡ್ ಅಂಡರ್ ದ ಪ್ರೊಸೀಡಿಂಗ್ ಅಂತಿದೆ. ಅಪ್ರೂವ್ ಆಗಿದೆ. ಪ್ರೊಸೀಡಿಂಗಿಗೆ ಏನಂತ ಫಸ್ಟ್ ಹಿಯರಿಂಗ್ ಆದ ನಂತರ ನೆಕ್ಸ್ಟ್ ಹಿಯರಿಂಗ್ ಎಲ್ಲ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು.